ಶ್ರೀಕೃಷ್ಣ ಅರ್ಜುನನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಯಾಕೆ ದುಃಖ ಪಡ್ತಾ ಇದ್ದಿ? ಜೀವರು ನಾಶ ಆಗ್ತಾರೆ ಅಂತ ದುಃಖನೋ, ದೇಹ ನಾಶ ಆಗುತ್ತೆ ಅಂತಲೋ, ಅಥವಾ ದೇಹಕ್ಕಿಂತ ಅತಿರಿಕ್ತನಾಗಿ ಜೀವ ಇಲ್ವೇ ಇಲ್ಲ, ದೇಹವೇ ಜೀವ, ಅದರಿಂದ ದೇಹ ನಾಶ ಆದರೆ ಜೀವನೇ ನಾಶ ಆದ ಹಾಗೆ ಅಂತಲೋ? ಜೀವ ನಾಶ ಆಗ್ತದೆ ಅಂತ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲ. ಜೀವರೆಲ್ಲರೂ ಕೂಡ ಅನಾದಿ ನಿತ್ಯರು. ನಾನು ಚೇತನ, ಹಿಂದೆ ಇದ್ದಿಲ್ಲ ಅಂತಿಲ್ಲ, ಮುಂದಿರೋದಿಲ್ಲ ಅಂತಿಲ್ಲ. ನೀನು ಬೇರೆ ಜನರು, ರಾಜರು ಹಿಂದೆ ಇದ್ದಿಲ್ಲ ಅಂತಿಲ್ಲ, ಮುಂದಿರೋದಿಲ್ಲ ಅಂತಿಲ್ಲ. ಹಿಂದೆನೂ ಇದ್ರು, ಮುಂದೆನೂ ಇರ್ತಾರೆ, ವರ್ತಮಾನದಲ್ಲಂತೂ ಇದ್ದಾರೆ. ಅನಾದಿ ನಿತ್ಯರು. ಏನು ಶ್ರುತಿ? ನಿತ್ಯೋ ನಿತ್ಯಾನಾಂ. ಜೀವರೆಲ್ಲರೂ ನಿತ್ಯರೇ, ಪರಮಾತ್ಮ ನಿತ್ಯರಲ್ಲಿ ನಿತ್ಯ. ಹೀಗೆ ಜೀವನಿತ್ಯತ್ವವನ್ನು ಶ್ರುತಿ ಹೇಳ್ತಾ ಇದೆ. ಜೀವನಿಗೆ ಜನನ ಮರಣ ಅಂತಂದ್ರೆ ದೇಹ ಯೋಗ ವಿಯೋಗ ಅಷ್ಟೇ. ದೇಹ ವಿಯೋಗವೇ ಜನ್ಮ, ದೇಹ ವಿಯೋಗವೇ ಮರಣ. ಪ್ರತ್ಯೇಕವಾಗಿ ಜೀವನಿಗೆ ಹುಟ್ಟು ಸಾವು ಅನ್ನೋದಿಲ್ಲ. ದೇಹದ ಸಂಬಂಧ ಬಂದ್ರೆ ಶಾಶ್ವತವಾಗಿರ್ತಾನೆ ಜೀವ. ದೇಹದ ಸಂಬಂಧ ಬಂದ್ರೆ ಅದಕ್ಕೆ ಜನನ ಅಂತ ಕರೀತಾರೆ. ದೇಹ ವಿಯೋಗ ಆದ್ರೆ ಮರಣ ಅಂತ ಕರೀತಾರೆ. ಇದು ಮೋಕ್ಷದ ತನಕ. ನತು ಹರೇ ಕ್ವಚಿತ್. ಮೋಕ್ಷದಲ್ಲಿ ಜೀವರಿಗೆ ದೇಹ ಯೋಗ ವಿಯೋಗ ಇವು ಪ್ರಶ್ನೆನೇ ಇಲ್ಲ. ಪರಮಾತ್ಮನಿಗಂತೂ ಯಾವಾಗಲೂ ಇಲ್ಲ. ಇದರಿಂದ ಏನಿಟ್ಕೊಳ್ಬೇಕು ಅಂದ್ರೆ ಅನಾದಿ ಆಗಿದ್ದಾರೆ, ನಿತ್ಯರೂ ಆಗಿದ್ದಾರೆ, ಹುಟ್ಟೂ ಇಲ್ಲ, ಸಾವು ಇಲ್ಲ. ಹೀಗೆ ಅನಾದಿತ್ವದ ಜೊತೆಗೆ ನಿತ್ಯತ್ವವನ್ನು ಸಮುಚ್ಚಯ ಮಾಡಲಿಕ್ಕೆ ಚಕಾರ ಅಂತ ರಾಯರು ಬರ್ತಾರೆ. ನತ್ವೇ ವಾಹಂ ಅನ್ನೋಲ್ಲಿ ತೂ ಶಬ್ದ ಇದೆ. ಅದೇನದು ತೂ ಯಾಕೆ ಅಂತಂದ್ರೆ, ಸ್ಮೃತಿ ಹೇಳಿದಂತೆ ಸ್ತುಶಬ್ದಸ್ತು ಸ್ಮೃತ್ಯುಕ್ತ ದಿಶಾ ಈಶ್ವರಸ್ಯ ಇತರೇಷಾಮಿವ ದೇಹತೋಪಿ ಉತ್ಪತ್ತಿ ನಾಶವು ನ ಇತಿ ವಿಶೇಷಾರ್ಥ. ಬೇರೆಯವರಿಗೆ ದೇಹದಿಂದಲಾದರೂ ಉತ್ಪತ್ತಿ ನಾಶ ಇದೆ, ದೇಹ ಯೋಗ ದೇಹ ವಿಯೋಗ ಅಂತ ಅನ್ನೋದು ಮೋಕ್ಷದ ತನಕ. ಪರಮಾತ್ಮನಿಗೆ ದೇಹದಿಂದಲೂ ಉತ್ಪತ್ತಿ ನಾಶ ಇಲ್ಲ, ಉತ್ಪತ್ತಿ ಇಲ್ಲ, ನಾಶ ಇಲ್ಲ. ಈಗ ಕೃಷ್ಣ ಅವನು ಈಶ್ವರ, ಅವನು ಅನಾದಿ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವ್ರಿಗೆ ಬೇರೆ ರೀತಿಯ ಉತ್ತರ, ಯಾರು ತಿಳ್ಕೊಂಡಿಲ್ವೋ ಅವ್ರಿಗೆ ಬೇರೆ ರೀತಿಯ ಉತ್ತರ. ಈ ಶ್ಲೋಕದಲ್ಲಿ ಹಾಗೆ ಎರಡು ತರ ಯೋಜನೆ ಮಾಡಬೇಕು. ಕೃಷ್ಣನಿಗೆ ಅನಾದಿತ್ವವನ್ನು ಯಾರು ತಿಳ್ಕೊಂಡಿಲ್ಲ, ಆವಾಗ ಜೀವರಿಗೆ ಅನಾದಿತ್ವ ಹೇಳುವಾಗ ಕೃಷ್ಣನನ್ನು ಸೇರಿಸ್ಕೊಂಡು ಹೇಳಬೇಕು. ಅಂದ್ರೆ ನಾನು ಅನಾದಿ, ಅರ್ಜುನ ನೀನು ಅನಾದಿ, ರಾಜರು ಅನಾದಿ, ಈ ರೀತಿ ಮಾಡಬೇಕು. ಕೃಷ್ಣ ಅನಾದಿ ಅಂತ ಯಾರಿಗೆ ಗೊತ್ತಿದೆ ಅವರಿಗೆ ನಾನು ಅನಾದಿ ಅಂತ ಕೃಷ್ಣ ಹೇಳೋ ಅಗತ್ಯ ಇಲ್ಲ. ಆವಾಗ ಯಥಾ ಏವಂ ಅನ್ನೋ ಪದಗಳನ್ನು ಅಧ್ಯಾಹಾರ ಮಾಡಿ, ನಾನು ಹೇಗೆ ಅನಾದಿಯೋ ಅದರಂತೆ ನೀನು ಮತ್ತು ಜೀವರು ಅನಾದಿಗಳು, ನೀನು ಮತ್ತು ಈ ರಾಜರೆಲ್ಲರೂ ಅನಾದಿ. ಹೀಗೆ ಯಥಾ ಏವಂ ಅಂತ ಮಾಡಿ ದೃಷ್ಟಾಂತ ದಾರ್ಷ್ಟಾಂತಿಕ ಭಾವ ಇಟ್ಕೋಬೇಕು. ಕೃಷ್ಣ ಅನಾದಿ ಅಂತ ಗೊತ್ತಿಲ್ಲದಿದ್ದವರಿಗೆ ಕೃಷ್ಣನನ್ನು ಸೇರಿಸಿಬಿಟ್ಟೆ ಹೇಳೋದು. ಕೃಷ್ಣನು ಅನಾದಿ, ನೀನು ಅನಾದಿ, ಜೀವರು ಅನಾದಿ. ಅಂದ್ರೆ ನಾನು ಅನಾದಿ, ನೀನು ಜೀವರೆಲ್ಲರೂ ಅನಾದಿ. ಕೃಷ್ಣ ಅನಾದಿ ಅಂತ ಗೊತ್ತಿದ್ದವರಿಗೆ ನಾನು ಹೇಗೆ ಅನಾದಿಯೋ ಅದರಂತೆ ನೀವು ಅನಾದಿ ನಿತ್ಯರೇ ಅಂತ ಹೇಳೋ ಯೋಜನೆ ಮಾಡಬೇಕು. ಅತ್ರ ಏತೋ ಪ್ರಯೋಗವು ಅಭಿಮತವು. ಆ ಯುಕ್ತಿ ಪ್ರಯೋಗ, ಅನುಮಾನ ಪ್ರಯೋಗ. ಕೃಷ್ಣ ಏನು ಉತ್ತರ ಹೇಳಿದ ಜೀವ ನಿತ್ಯ ಅಂತ, ಅವರಿಗೆ ನಾಶ ಇಲ್ಲ, ದುಃಖ ಪಡಬೇಡ ಅಂತ, ಅದಕ್ಕೆ ಈ ಅನುಮಾನ ಪ್ರಯೋಗಗಳು ಅಭಿಮತವಾಗಿದೆ. ಚೇತನದಾಗಿ ಅನಾದಿ ಆದ್ದರಿಂದ ಅದಕ್ಕೆ ದೃಷ್ಟಾಂತ ಯಾವುದು ಅಂದ್ರೆ ಕೃಷ್ಣನೇ ದೃಷ್ಟಾಂತ. ಅವನಿಗೆ ಸಿದ್ಧ ಆಗಿಬಿಟ್ಟಿದೆ, ಅವನು ಅನಾದಿ ಅನ್ನೋದು ಸಿದ್ಧ ಆಗಿದೆ. ಅವನು ಚೇತನನೂ ಆಗಿದ್ದಾನೆ, ಅನಾದಿಯೂ ಆಗಿದ್ದಾನೆ, ಉತ್ಪತ್ತಿನೂ ಇಲ್ಲ. ಅದರಂತೆ ಅರ್ಜುನ ಮತ್ತು ರಾಜರೆಲ್ಲರೂ ಕೂಡ ಅನಾದಿ ನಿತ್ಯರು, ಅನಾದಿಗಳಾದ್ದರಿಂದ ನಿತ್ಯರು, ನಾಶ ಇಲ್ಲದವರು ಅಂತ ಅರ್ಥ ಮಾಡಬೇಕು. ಎಲ್ಲ ಜೀವರು ಕೂಡ ಅನಾದಿ ಮತ್ತು ನಿತ್ಯರು, ಅಂದ್ರೆ ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ. ಅವ್ರ ಬಗ್ಗೆ ಯಾಕೆ ದುಃಖ ಪಡಬೇಕು? ಅನಾದಿ ನಿತ್ಯ ಜೀವಾನಾಂ ನಾಶ ಭೀತ್ಯ ನಯೋಚ್ಛೆ ಇತ್ಯಾದಿ ತ್ವದೀಯಾ ವಾದ. ಅನಾದಿ ನಿತ್ಯರಾದ ಜೀವರಿಗೆ ನಾಶ ಆಗ್ತದೆ ಅಂತ ಇಟ್ಕೊಂಡು ನೀನು ಯುದ್ಧ ಮಾಡೋದಿಲ್ಲ ಅಂತ ಮಾತಾಡಿದ್ರೆ ಅದು ಪ್ರಾಜ್ಞಮತ ವಿರುದ್ಧ ಅಲ್ವೇನು? ಪ್ರಾಜ್ಞಮತಕ್ಕೆ ವಿರುದ್ಧನೇ ಆಗ್ತದೆ. ಯಾಕೆಂದ್ರೆ ಎಲ್ಲ ಜೀವರು ಅನಾದಿ ಮತ್ತು ನಿತ್ಯರು. ನಿತ್ಯರಾದ ಜೀವರಿಗೆ ನಾಶ ಆಗ್ತದೆ ಅಂತ ನೀನು ಮಾತಾಡಿದ್ರೆ ಅದು ಪ್ರಾಜ್ಞಮತ ವಿರುದ್ಧವೇ. ಅವರು ಅನಾದಿ ನಿತ್ಯರು, ಆದರೆ ಅವರ ದೇಹ ನಾಶ ಆಗ್ತದಲ್ಲ.
ಅದಕ್ಕೆ ನಾನು ದುಃಖ ಪಡ್ತೇನೆ, ದೇಹನಾಶ ಆಗ್ತದೆ ಅನ್ನೋ ಭಯದಿಂದ ಅಂತಂದ್ರೆ ಅದಕ್ಕೆ ಉತ್ತರ ಈ ಶ್ಲೋಕ. ದೇಹಿನಃ ಅಂದ್ರೆ ದೇಹವತಃ ಜೀವಸ್ಯ ಅಂತ ಅರ್ಥ. ದೇಹವುಳ್ಳಂಥ ಜೀವನಿಗೆ, ಅಸ್ಮಿನ್ ಅಂದ್ರೆ ಈಗ ಇರುವಂಥ ಸ್ಥೂಲ ದೇಹದಲ್ಲಿ, ದೇಹವುಳ್ಳ ಜೀವನಿಗೆ ಈಗ ಸ್ಥೂಲ ದೇಹ ಇದೆಯೋ ಇಲ್ಲೋ, ಆ ಸ್ಥೂಲ ದೇಹದಲ್ಲಿ ಕೌಮಾರಂ ಯೌವನಂ ಜರ ಅಂದ್ರೆ ಕೌಮಾರದ ಅನುಸಂಧಾನ, ಕೌಮಾರಾವಸ್ಥೆಯ ಅನುಸಂಧಾನ, ಯೌವನಾವಸ್ಥೆಯ ಅನುಸಂಧಾನ, ಜರಾವಸ್ಥೆಯ ಅನುಸಂಧಾನ ಬರ್ತಾ ಇದೆ. ಅದರಂತೆ ದೇಹಾಂತರ ಪ್ರಾಪ್ತಿ, ಕೌಮಾರಾವಸ್ಥೆ ಹೋಗಿ ಯೌವನಾವಸ್ಥೆ ಬಂದಂತೆ, ಯೌವನಾವಸ್ಥೆ ಹೋಗಿ ಜರಾವಸ್ಥೆ ಬಂದಂತೆ, ಜರಾವಸ್ಥೆ ಹೋಗಿ ದೇಹಾಂತರಾವಸ್ಥೆನೂ ಬರ್ತದೆ. ಮೊದಲು ದೇಹವುಳ್ಳ ಜೀವನಿಗೆ ಕೌಮಾರಾವಸ್ಥಾ ಇರತಕ್ಕಂಥ ದೇಹ ಇರ್ತದೆ, ಅದು ಹೋಗಿ ಯೌವನಾವಸ್ಥಾ ವಿಶಿಷ್ಟವಾದ ದೇಹ ಬರ್ತದೆ, ಅದು ಹೋಗಿ ಜರಾವಸ್ಥಾ ವಿಶಿಷ್ಟ ದೇಹ ಬರ್ತದೆ. ಅಂತೂ ಕೌಮಾರಾವಸ್ಥಾ ವಿಶಿಷ್ಟ ದೇಹ ಹೋಗಿ ಯೌವನಾವಸ್ಥಾ ವಿಶಿಷ್ಟ ದೇಹ ಬಂದು ಅದು ಹೋದಾಗ ಅವನು ದುಃಖ ಪಡ್ತಾನೋ? ಇಲ್ಲ, ಅದಂತೂ ಪ್ರಸಿದ್ಧ. ಯಾಕೆ ದುಃಖ ಪಡೋದಿಲ್ಲ ಅಂತ ಕೇಳಿದರೆ, ಈಗ ಕೌಮಾರ ವಿಶಿಷ್ಟವಾದ ಕೌಮಾರಾವಸ್ಥಾ ಇರತಕ್ಕಂಥ ದೇಹ ಹೋದರೂ ಯೌವನಾವಸ್ಥಾ ಇರೋ ಇನ್ನೊಂದು ದೇಹ ಬರ್ತದೆ. ಸಮಾನ ಲಾಭೇನ ಹಾನಿರ್ಹಿ ಸಮಾಧೀಯತೆ, ಸಮಾನ ಲಾಭ. ಒಂದು ಹೋಗಿ ಅದಕ್ಕೆ ಸಮಾನವಾದ ಇನ್ನೊಂದು ಸಿಕ್ಕಾಗ ಅದು ಹಾನಿ ಅಂತ ಅನಿಸೋದಿಲ್ಲ. ಇತಿ ಚೇತ್ ಅಂತೂ ಕೌಮಾರಾವಸ್ಥೆ ಹೋದಾಗ ಯೌವನಾವಸ್ಥೆ ಬರ್ತದೆ, ಸಮಾನ ಲಾಭ ಆಯಿತು. ಆದರೆ ಮರಣ ಆದಾಗಲೂ ಕೂಡ ಶೋಕೋ ನಕಾರ್ಯ, ಆವಾಗಲೂ ದುಃಖ ಪಡಬಾರ್ದು. ಯಾಕೆಂದ್ರೆ ದೇಹಾಂತರ ಲಾಭ ಆಗೇ ಆಗ್ತದೆ. ಯೌವನಾವಸ್ಥಾ ಇರತಕ್ಕಂಥ ದೇಹ ಹೋಗಿ ಜೀರ್ಣಾವಸ್ಥಾ ಇರತಕ್ಕಂಥ, ಜರಾವಸ್ಥಾ ಇರತಕ್ಕಂಥ ದೇಹ ಬಂದಾಗಲೇನೆ ಅಂತೂ ಒಂದು ಪ್ರತಿನಿಧಿ ಬಂತು ಅಂತ ಸಮಾಧಾನ ಮಾಡಿಕೊಳ್ಳೋದಾದರೆ, ಆವಾಗ ಸತ್ರು ಕೂಡ ಜೀರ್ಣದೇಹನೇ ಹೋಗಿ ಸಮೀಚೀನವಾದ ದೇಹಾಂತರ ಬಂತು ಅಂತ ಯಾಕೆ ಯೋಚನೆ ಮಾಡಬಾರ್ದು? ಆದ್ರಿಂದ ಮರಣಕಾಲದಲ್ಲಿಯೂ ಕೂಡ ದುಃಖ ಪಡಬಾರ್ದು. ಯೌವನಾವಸ್ಥೆ ಇರುವ ದೇಹ ಹೋಗಿ ಜೀರ್ಣಾವಸ್ಥಾ ದೇಹ ಬಂದ್ರೇನೆ ದುಃಖ ಪಡೋದಿಲ್ಲ, ಸತ್ರು ಅಂತ ಅಳೋದಿಲ್ಲ, ಸತ್ತ ಹಾಗೆ ಅಳೋದಿಲ್ಲ. ಆವಾಗ ಈಗ ಜರಾವಸ್ಥಾ ಇರತಕ್ಕಂಥ ದೇಹ ಹೋಗಿ ಇನ್ನೊಂದು ಹೊಸ ದೇಹನೇ ಬಂದಾಗ ಸುತರಾಮ್ ಅಳಬಾರ್ದು. ಯಾಕೆ ಇನ್ನೂ ಸಮೀಚೀನವಾದ ದೇಹಾಂತರವೇ ಬಂತು. ಅಸಹ ಧೀರ ಬುದ್ಧಿಮಾನ್, ಅದರಿಂದ ಧೀರ ಅಂದರೆ ಬುದ್ಧಿವಂತನಾದವನು ತತ್ರ ದೇಹನಾಶ ವಿಷಯದಲ್ಲಿ ನಮುಹ್ಯತಿ, ಮೋಹಕ್ಕೊಳಗಾಗೋದಿಲ್ಲ. ದೇಹನಾಶ ಆದರೂ ಕೂಡ ಹೊಸ ದೇಹ ಬರ್ತದೆ ಅಂತ ಸಂತೋಷನೇ ಪಡ್ತಾನೆ. ಮೋಹಂ ನ ಪ್ರಾಪ್ನೋತಿ ಅಂದ್ರೆ ಇವರ ದೇಹ ನಾಶ ಆಯಿತು ಅಂತ ಶೋಕ ಪಡೋದಿಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಅವಸ್ಥೆ ಮಾತ್ರ ಬದಲಾಗೋದು, ದೇಹ ಒಂದೇ. ಕೌಮಾರ ಅವಸ್ಥೆ ಹೋಗ್ತದೆ, ಕೌಮಾರಾವಸ್ಥೆ ಇರೋ ದೇಹ ಹೋಗೋದಿಲ್ಲ. ದೇಹ ಅದೇ, ಅವಸ್ಥೆ ಮಾತ್ರ ಹೋಗ್ತದೆ. ಯೌವನ ಬಂದಾಗ ಕೌಮಾರಾವಸ್ಥೆ ಹೋಯಿತು, ವೃದ್ಧಾಪ್ಯ ಬಂದಾಗ ಯೌವನಾವಸ್ಥೆ ಹೋಯಿತು, ಆದರೆ ದೇಹ ಅದೇ. ಇಲ್ಲಿ ಅವಸ್ಥೆನೂ ಹೋಯಿತು, ಅವಸ್ಥಾವುಳ್ಳ ದೇಹನೂ ಹೋಯ್ತಲ್ಲ ಯುದ್ಧ ಮಾಡಿದರೆ ಅಂತಂದ್ರೆ. ಅವಸ್ಥಾ ವಿಶಿಷ್ಟವಾದ ದೇಹ ಎರಡು ಹೋದರೂ ದುಃಖ ಪಡಬಾರ್ದು. ಯಾಕೆಂದ್ರೆ ಹಣ ಕೊಡ್ತೀವಿ, ಬಟ್ಟೆ ತಗೋತೀವಿ, ಅಲ್ಲಿ ಹಣ ಹೋಯ್ತು ಅಂತ ದುಃಖ ಪಡ್ತಾರ? ಹಣದ ಆ ಅವಸ್ಥೆನೂ ಹೋಯ್ತು, ಹಣವೂ ಹೋಯ್ತು, ಒಂದು ಹೊಸ ವಸ್ತು ಬಂತು, ಅದರಂತೆ ಇಟ್ಕೋಬೇಕಷ್ಟೆ. ಅದರಂತೆ ಇಟ್ಕೋಬೇಕು. ಬಂಗಾರದ ಬಳೆ ಕೊಟ್ಟು ಅದನ್ನು ಸರ ಮಾಡಿದರೆ ಅವಸ್ಥಾ ಮಾತ್ರ ಹೋಗ್ತದೆ. ಆದರೆ ಬಂಗಾರದ ಬಳೆನೇ ಕೊಟ್ಟು ಅವನು ಭೂಮಿ ಖರೀದಿ ಮಾಡಿದ ಅಂತಂದ್ರೆ ಆವಾಗಲೂ ದುಃಖ ಪಡೋದಿಲ್ಲ. ಯಾಕೆ? ಅಲ್ಲಿ ಬಂಗಾರ ಬಳೆ ಕೊಟ್ಟಾಗ ಬಳೆಯನ್ನು ಅವಸ್ಥೆನೂ ಹೋಯ್ತು, ಆ ಅವಸ್ಥಾ ಉಳ್ಳ ದ್ರವ್ಯನೂ ಹೋಯ್ತು, ಬಂಗಾರವೂ ಹೋಯ್ತು. ಆದರೆ ಹೊಸದೊಂದು ಭೂಮಿ ಬಂತು, ಮನೆ ಬಂತು, ಖರೀದಿ ಮಾಡಿದ. ಆ ರೀತಿ ಇಟ್ಕೋಬೇಕು. ಅದರಿಂದ ಅವಸ್ಥೆ ಮಾತ್ರ ಹೋಯಿತು ದುಃಖ ಪಡೋದಿಲ್ಲ ಅಂತ ಪ್ರಶ್ನೆ ಮಾಡಬಾರ್ದು. ಅವಸ್ಥೆ ಉಳ್ಳ ದೇಹ ಎರಡು ಹೋದರೂ ದುಃಖ ಆಗದೆ ಇರೋದು ಕಂಡಿದೆ. ಜೀವನಿಗೆ ಮಾತ್ರ ಈ ಅವಸ್ಥಾದಿಗಳು, ಕೌಮಾರಾವಸ್ಥಾನುಸಂಧಾನ, ಯೌವನಾವಸ್ಥಾನುಸಂಧಾನ, ಇದೆಲ್ಲ
ಪರಮಾತ್ಮನಿಗಿಲ್ಲ ಅನ್ನೋದು ಸೂಚಿತವಾಯಿತು. ಅವನಿಗೆ ಜರಾದಿ ಅವಸ್ಥೆಗಳೂ ಇಲ್ಲ, ದೇಹಾಂತರ ಪ್ರಾಪ್ತಿನೂ ಇಲ್ಲ, ಜೀವರಿಗೆ ಮಾತ್ರ. ಯಾಕೆ? ದೇಹವುಳ್ಳ ಜೀವ, ದೇಹಿ ಅಂದ್ರೆ ಜೀವ ಅಂತ ಅರ್ಥ, ದೇಹವುಳ್ಳ ಜೀವ. ದೇಹಕ್ಕಿಂತ ಬೇರೆ ಜೀವನೇ ಇಲ್ಲ. ಆದ್ರಿಂದ ಎಲ್ಲ ಜೀವರು ನಿತ್ಯರು, ಅನಾದಿ ನಿತ್ಯರಾದ್ದರಿಂದ, ಅದು ಅನಾದಿ ಆದ್ರಿಂದ ಅಂತನಲ್ಲಿ ಅಲ್ಲಿ ದೇಹವನ್ನಿಟ್ಟುಕೊಂಡ್ರೆ ದೇಹ ಅನ್ನೋದೇ ಇಲ್ಲ, ಆದ್ರಿಂದ ನಿತ್ಯ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಜೀವ ಅಂತ ಪಕ್ಷ ಮಾಡ್ತೀವಿ ಅಂತಂದ್ರೆ ದೇಹವನ್ನ ಪಕ್ಷ ಮಾಡಿದರೆ ದೇಹದಲ್ಲಿ ಅನಾದಿತ್ವ ನಿತ್ಯತ್ವ ಇಲ್ಲ. ಜೀವನನ್ನ ಇಟ್ಕೊಂಡ್ರೆ ಆವಾಗ ಜೀವನೇ ಇಲ್ಲ, ದೇಹಕ್ಕಿಂತ ಬೇರೆ ಜೀವನೇ ಇಲ್ಲ. ಆದ್ರಿಂದ ಯಾರು ನಿತ್ಯ ಅಂತ ಹೇಳ್ತಾ ಇದ್ದಿ ಕೃಷ್ಣ ಅಂತ ಪ್ರಶ್ನೆ. ದೇಹ ಬಿಟ್ಟು ಜೀವನೇ ಇಲ್ವಲ್ಲ, ಇದ್ರೆ ಜೀವನಿತ್ಯ ಅಂತ ಹೇಳಬೇಕು. ದೇಹ ಬಿಟ್ಟು ಬೇರೆ ಜೀವ ಇಲ್ಲ. ದೇಹವನ್ನ ನಿತ್ಯ ಅಂತಂದ್ರೆ ಅದು ಬಾಧಿತ, ದೇಹ ನಿತ್ಯ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರಿಂದ ನೀ ಏನ್ ಹೇಳಲಿಕ್ಕೆ ಹೊರಟಿದ್ದಿ? ದೇಹ ಬಿಟ್ಟು ಬೇರೆ ಜೀವನೇ ಇಲ್ವಲ್ಲ ಅಂತಂದ್ರೆ ಇದ್ದಾನೆ ಅಂತ ತೋರಿಸ್ತಾರೆ. ಆದ್ರಿಂದ ದೇಹಕ್ಕಿಂತ ಬೇರೆ ಚೇತನನನ್ನ ಒಪ್ಪಲೇಬೇಕು. ಅದು ಆ ಅನುಸಂಧಾನದಿಂದ ಸಾಧನೆ ಮಾಡ್ತಾ ಇದ್ದಾರೆ. ಹಿಂದೆ ದೇಹ ಹಾನದಿಂದ ದುಃಖ ಪಡಬಾರದು ಅನ್ನುವಾಗ ಕೌಮಾರ ವಿಶಿಷ್ಟ ದೇಹ ಹೋಯಿತು, ಯೌವನಾವಸ್ಥಾ ವಿಶಿಷ್ಟ ದೇಹ ಬಂತು ಅಂತ ಅವಸ್ಥೆ ಅಷ್ಟೇ ಅರ್ಥ. ದೇಹಕ್ಕಿಂತ ಬೇರೆ ಜೀವ ಇಲ್ಲ ಅಂತ ಪ್ರಶ್ನೆ ಬಂದಾಗ ಈ ಅನುಸಂಧಾನ ಯಾರಿಗೆ ಹಾಗಾದ್ರೆ? ಅದರಿಂದ ಜೀವನನ್ನು ಒಪ್ಪಬೇಕು. ಒಬ್ಬನೇ ಜೀವನಿಗೆ ಬೇರೆ ಬೇರೆ ದೇಹಗಳು ಬಂತು, ಅದರಿಂದ ದೇಹಕ್ಕಿಂತ ಜೀವ ಬೇರೆ ಅಂತ ಸಿದ್ಧವಾಯಿತು. ದೇಹಾಂತರ ಪ್ರಾಪ್ತಿ ಅಂದ್ರೆ ಒಂದೇ ದೇಹ ಬರ್ತದೆ ಅಂತಲ್ಲ, ಒಬ್ಬೇ ಜೀವನಿಗೆ ಅನೇಕ ದೇಹಗಳು ಬರಬಹುದು. ದೇಹ ಅಂದ್ರೇನು? ದೇಹ, ಇಂದ್ರಿಯ, ಅಂತಃಕರಣ ಇವುಗಳ ಗುಂಪು. ಇದಕ್ಕಲ್ಲ, ಇದಕ್ಕಿಂತ ಭಿನ್ನನಾದ ಚೇತನನಿಗೆ ಹೇಳಬೇಕು. ಆದ್ರಿಂದ ದೇಹ ಬೇರೆ ಜೀವ ಬೇರೆ. ಎಲ್ಲಿ ಒಬ್ಬನೇ ಜೀವನಿಗೆ ದೇಹಾಂತರದಲ್ಲಿ ಅನುಸಂಧಾನ ಬರ್ತದೆ ಅಂತಂದ್ರೆ ಎಲ್ಲಿ ಬರ್ತದೆ ಅಂದ್ರೆ ಮಗು ಹುಟ್ಟುತ್ತೆ, ಹುಟ್ಟಿದ ಕೂಡಲೇ ಅದಕ್ಕೆ ಆಹಾರದ ಅಭಿಲಾಷೆ ಬರ್ತದೆ, ಹಾಲು ಕುಡಿಬೇಕು ಅಂತ ಆಸೆ ಉಂಟಾಗ್ತದೆ, ಹಾಲು ಕುಡಿಲಿಕ್ಕೆ ಹೋಗ್ತದೆ. ಅದು ಹೇಗೆ? ಹಾಲು ಕುಡಿದ್ರೆ ನನಗೆ ಸುಖ ಆಗ್ತದೆ ಅಂತನೋ ಅನುಸಂಧಾನ ಇದೆ ಮಗುವಿಗೆ ಅನುಸಂಧಾನ ಇದೆ. ಆದ್ರಿಂದ ದೇಹಾಂತರ ಬಂದರೂ ಕೂಡ ಈ ಅನುಸಂಧಾನ ಇರೋದ್ರಿಂದ ಒಬ್ಬನೇ ಜೀವನಿಗೆ ಬೇರೆ ಬೇರೆ ದೇಹ ಬಂತು ಅಂತ ಅರ್ಥ. ಅನಾದಿತ್ವ ಸಿದ್ಧೇಹೇ, ಆಗತಾನೆ ಹುಟ್ಟಿದ ಮಗುವಿಗೆ ಆಹಾರಾದಿ ಅಭಿಲಾಷೆ ಬರ್ತದೆ. ಅಂದ್ರೆ ಪೂರ್ವ ದೇಹದಲ್ಲಿ ಹಾಲು ಕುಡಿದ ಅಭ್ಯಾಸ ಇದೆ, ಆ ದೇಹದಲ್ಲಿ ಅದ್ರ ಹಿಂದಿನ ದೇಹದ್ದು, ಹೀಗೆ ಅನೇಕ ದೇಹ ಅನುಗತವಾಗಿ ಬಂದಿದೆ. ಇದರಿಂದ ಅನಾದಿತ್ವ ಸಿದ್ಧ ಆಯ್ತು ಜೀವರಿಗೆ. ಈಗ ಅರ್ಜುನನ ಪ್ರಶ್ನೆ ಏನು ಅಂತಂದ್ರೆ, ಕೃಷ್ಣ ನೀನು ಹೇಳಿದ್ದೆಲ್ಲ ಸರಿ, ಆತ್ಮನಾಶ ಆಗೋದಿಲ್ಲ, ದೇಹನಾಶ ಆದರೂ ಕೂಡ ಸಮೀಚೀನವಾದ ಹೊಸ್ತಾದ ಇನ್ನೊಂದು ಪ್ರತಿನಿಧಿಯಾಗಿ ಮತ್ತೊಂದು ದೇಹ ಬಂದೇ ಬರ್ತದೆ, ಪ್ರತಿನಿಧಿ ಲಾಭ ಆಗ್ತದೆ. ಬಂಗಾರದ ಬಳೆ ಹೋದರೂ ಭೂಮಿ ಪ್ರತಿನಿಧಿ ಲಾಭ ಆಯ್ತು ಇಲ್ಲೋ ಆ ರೀತಿ. ಆದ್ದರಿಂದ ಬಾಂಧವಾನ ಮಹಾ, ಆದರೆ ಅವರು ದುಃಖ ಪಡೋದು ಬೇಡ, ಅವರಿಗೆ ದುಃಖ ಆಗೋದಿಲ್ಲ, ನನಗೆ ದುಃಖ ಆಗ್ತದೆ ಅಂತ ಇವನಂತಾನೀಗ. ನನಗೆ ಸುಖ ಹಾನಿ ದುಃಖ ಪ್ರಾಪ್ತಿ ಆಗ್ತದೆ, ಅವ್ರಿಗೆ ಬೇಡ. ಅವರಿಗೆ ಇನ್ನೊಂದು ದೇಹ ಸಿಕ್ತು, ಆದ್ರಿಂದ ಅವರು ದುಃಖ ಪಡೋದು ಬೇಡ. ಬೇಕಾದ್ರೆ ನನಗೆ ದುಃಖ ಯಾಕೆ ಅಂದರೆ ಅವರ ದೇಹದ ದರ್ಶನ ನಿಂತು ಹೋಗ್ತದೆ, ಅವರ ದೇಹ ಸ್ಪರ್ಶ, ಅವರ ಜೊತೆಗೆ ಸಂಭಾಷಣ, ಇದು ಸುಖಕ್ಕೆ ಕಾರಣ. ಅದಿಲ್ವಲ್ಲ, ಆದ್ರಿಂದ ನನಗೆ ಸುಖ ನಿಂತು ಹೋಗ್ತದೆ. ಮತ್ತು ಅವರ ದೇಹಕ್ಕೆ ಛೇದ ಭೇದ ಆದಾಗ ವಿಕಾರವಾದ ಅವರ ದೇಹ ದರ್ಶನ ನೋಡಿ ದುಃಖ ಆಗ್ತದೆ, ನನಗೆ ದುಃಖ ಆಗ್ತದೆ, ನನ್ನ ಸುಖ ನಿಂತು ಹೋಗ್ತದೆ. ಗಂಧರಸ ರೂಪ ಸ್ಪರ್ಶ ಶಬ್ದಾಖ್ಯ ವಿಷಯಾಣಾಂ, 5 ವಿಷಯಗಳಿಗೆ 5 ಇಂದ್ರಿಯಗಳ ಸಂಬಂಧ. ಘ್ರಾಣ ರಸನ ಚಕ್ಷುಸ್ತ್ವಕ್ ಶ್ರೋತ್ರ ರೂಪ ಇಂದ್ರಿಯೈ ಯಥಾಕ್ರಮಂ ಯೇ ಸನ್ನಿಕರ್ಷಾಃ ತೇ ಮಾತ್ರಾ ಸ್ಪರ್ಶಾಃ. ಮಾತ್ರಾ ಸ್ಪರ್ಶ ಅಂದ್ರೆ ಇಂದ್ರಿಯಗಳಿಗೂ ವಿಷಯಗಳಿಗೂ ಆಗತಕ್ಕಂಥ ಸಂಬಂಧಗಳು. ಇಂದ್ರಿಯಕ್ಕೂ ವಿಷಯಕ್ಕೂ ಆಗುವ ಸಂಬಂಧಗಳು ಆ ವಿಷಯದ ಜ್ಞಾನ ಉಂಟು ಮಾಡಿ ತನ್ಮೂಲಕ ಸುಖ ದುಃಖ ಪ್ರದಗಳು. ಅವರೇ ಸತ್ತು ಹೋಗಿಬಿಟ್ರೆ ಆವಾಗ ತನ್ನಿಮಿತ್ತವಾದ ಸುಖ ದುಃಖ ಹಾನಿ ಪ್ರಾಪ್ತಿ, ಆ ವಿಷಯದ ಸಂಪರ್ಕದಿಂದ ಬರತಕ್ಕಂಥ ಸುಖ ದುಃಖಗಳು ನಿಂತು ಹೋಗ್ತದೆ.
ಅಂತ ನಿನ್ನ ಅಭಿಪ್ರಾಯ ಆದರೆ ಅದು ತಪ್ಪು. ಅಂದ್ರೆ ಭೀಷ್ಮದ್ರೋಣಾದಿಗಳ ಸಂಪರ್ಕ, ನಿನ್ನ ಇಂದ್ರಿಯಕ್ಕೆ ಭೀಷ್ಮದ್ರೋಣಾದಿಗಳ ಸಂಪರ್ಕ, ನಿನ್ನ ಕಣ್ಣಿನಿಂದ ಅವರನ್ನು ನೋಡ್ತಿ, ಅವರ ಮಾತು ಕೇಳ್ತಿ. ಭೀಷ್ಮದ್ರೋಣಾದಿಗಳ ಸಂಪರ್ಕ, ಸ್ಪರ್ಶ ಅಂದ್ರೆ ಸಂಬಂಧ, ಅದು ಮಾತ್ರ ಆ ವಿಷಯದ ಅಂದ್ರೆ ಭೀಷ್ಮಾದಿಗಳ ಜ್ಞಾನವನ್ನು ತಂದುಕೊಟ್ಟು ಸುಖ ದುಃಖಪ್ರದ ಅಂತ ಭಾವಿಸಿದ್ದೇನು? ಅಲ್ಲ. ಮತ್ತೇನು? ಅವರ ಮೇಲೆ ನೀನು ಅಭಿಮಾನ ಇಟ್ಟಾಗ ಮಾತ್ರ ಅವರ ಸಂಪರ್ಕ ನಿನಗೆ ಸುಖ ದುಃಖಪ್ರದ. ಅಭಿಮಾನ ಇಡದೇ ಇದ್ರೆ ಅದು ಸುಖ ದುಃಖಪ್ರದ ಅಲ್ಲ. ಕೇವಲ ಗಂಧ, ಶಬ್ದ, ಸ್ಪರ್ಶ, ರಸ, ರೂಪ, ಅವರನ್ನು ಮುಟ್ಟೋದು, ಅವರ ಶಬ್ದ ಕೇಳೋದು, ಹೀಗೆ ಗಂಧಾದಿಗಳ ಸಂಬಂಧ ಮಾತ್ರ, ಇಂದ್ರಿಯಕ್ಕೂ ಗಂಧಾದಿಗಳಿಗೂ ಆಗುವ ಸಂಬಂಧ ಮಾತ್ರ ಸುಖ ದುಃಖಪ್ರದನೋ? ಆ ವಿಷಯ ಪದಾರ್ಥಗಳ ಜ್ಞಾನ ಉಂಟು ಮಾಡುವುದರ ಮೂಲಕ ಸುಖ ದುಃಖಪ್ರದ ಅಂತ ಭಾವಿಸಿದ್ದೇನು? ಅಲ್ಲ. ಅದು ಮಾತ್ರ ಅಲ್ಲ, ಬರೇ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಬಂಧ ಆದ ಕೂಡಲೇ ಅದರ ಜ್ಞಾನ ಬಂದು ಸುಖ ದುಃಖ ಆಗ್ತದೆ ಅಂತ ನಿಯಮ ಇಲ್ಲ. ಭೀಷ್ಮದ್ರೋಣಾದಿಗಳ ಆ ವಿಷಯ ಅಂದ್ರೆ ಅವರು ವಿಷಯ ಪದಾರ್ಥ, ಅವರಿಗೂ ಇಂದ್ರಿಯಕ್ಕೂ ಆಗುವ ಸಂಬಂಧ ಬೇಕು. ಅದು ಕೇವಲ ಆ ಸಂಬಂಧದಿಂದ ಸುಖ ದುಃಖ ಆಗೋದಿಲ್ಲ. ಮತ್ತೇನು? ಅದ್ರ ಜೊತೆಗೆ ಇವರು ಶೋಭನರು, ಭೀಷ್ಮಾದಿಗಳು ನಮಗೆ ಉಪಕಾರಕರು, ಇವರು ಶೋಭನರು ಅನ್ನುವಂಥ ಸ್ನೇಹ, ಆ ಸ್ನೇಹ ರೂಪವಾಗಿರ್ತಕ್ಕಂಥ ಅಭಿಮಾನ ಇದ್ರೆ ಸುಖ. ದುರ್ಯೋಧನಾದಿಗಳು ಶತ್ರುಗಳು ಅನ್ನುವಂಥ ದ್ವೇಷ ರೂಪವಾದ ಅಭಿಮಾನ ಸಹಿತವಾದಾಗ ಅವರನ್ನು ನೋಡಿದ ಕೂಡಲೇ ದುಃಖ ಆಗ್ತದೆ. ಅಥವಾ ದೇಹೇಂದ್ರಿಯ ಅಂತಃಕರಣಗಳೆಲ್ಲ ನನ್ನದು ಅಂತನ್ನುವಂಥ ಮಮತಾತಿಶಯ, ಈ ಅವಿವೇಕ, ಅದು ಅಭಿಮಾನನೇ. ನನ್ನದು ಅನ್ನುವಂಥ ಮಮತಾತಿಶಯ ರೂಪ ಹೇತುಕವಾದ ಮಮತಾ ಅತಿಶಯದಿಂದ ಬರತಕ್ಕಂಥ ಅವಿವೇಕ ರೂಪವಾದ ಅಭಿಮಾನ ಇದ್ರೆ ಸುಖ ದುಃಖ ಆಗ್ತದೆ. ಈಗ ಒಂದು ವಸ್ತು ಹೋಯ್ತು, ಯಾಕೆ? ಇದು ನನ್ನದು ಅನ್ನುವಂಥ ಮಮತಾತಿಶಯದಿಂದ ಅವಿವೇಕ ಮಾಡ್ಕೊಂಡಿದ್ದೀವಿ, ಆವಾಗ ಅದು ಹೋಯ್ತು ಅಂತಂದಾಗ ದುಃಖ ಆಗ್ತದೆ. ಹೀಗೆ ವಿಷಯಕ್ಕೂ ಇಂದ್ರಿಯಕ್ಕೂ ಆಗುವ ಸಂಬಂಧ ಮಾತ್ರ ಆ ವಿಷಯ ಪದಾರ್ಥಗಳ ಜ್ಞಾನ ಉಂಟು ಮಾಡಿ ಸುಖ ದುಃಖಪ್ರದ ಅಲ್ಲ. ಕಿಂತು ಅಭಿಮಾನ ಸಹಿತವಾದಾಗ ಮಾತ್ರ. ಆ ಅಭಿಮಾನ 3 ಥರ ಇರ್ತದೆ. ಕೆಲವು ವಿಷಯ ಪದಾರ್ಥಗಳಲ್ಲಿ ಸ್ನೇಹ, ಕೆಲವು ಪದಾರ್ಥಗಳಲ್ಲಿ ದ್ವೇಷ, ಕೆಲವು ಪದಾರ್ಥಗಳಲ್ಲಿ ಮಮತಾತಿಶಯ ನಿಮಿತ್ತಕವಾಗಿ, ಮಮತಾ ಅಂದ್ರೆ ನನ್ನದು ಅನ್ನೋದು ಭಾವನೆ, ಆ ಮಮತಾ ಅತಿಶಯ ನಿಮಿತ್ತಕವಾದ ಅವಿವೇಕ, ಇದು ಅಭಿಮಾನ. ಅಂದ್ರೆ ಇಂಥ ಅಭಿಮಾನ ಇದ್ದು ವಿಷಯ ಪದಾರ್ಥಕ್ಕೂ ಇಂದ್ರಿಯಕ್ಕೂ ಸಂಬಂಧವಾದಾಗ ದುಃಖ ಆಗ್ತದೆ. ಈಗ ನಿನಗೆ ದುಃಖ ಆಗ್ತದೆ ಅಂತ ನೀನು ಹೇಳ್ತಿದ್ಯಲ್ಲ, ಇವರು ನನ್ನವರು ಭೀಷ್ಮಾಚಾರ್ಯರು, ನನ್ನ ಅಜ್ಜ, ನನ್ನ ಗುರುಗಳು ಅನ್ನುವಂಥ ಮಮತಾತಿಶಯ, ಆ ಅವಿವೇಕ, ಅದರಿಂದ ಬಂದ ಅವಿವೇಕ, ಅದನ್ನು ಬಿಡು. ಅವ್ರ ಮೇಲೆ ಅತಿಯಾದ ಸ್ನೇಹ, ಅದನ್ನು ಬಿಡು. ಆವಾಗ ದುಃಖ ಆಗೋದು. ಒಬ್ಬ ಜೀವ ಮಲಗಿದ್ದಾಗ ಅವನಿಗೊಂದು ಗಂಧದ ಕಣದ ಸ್ಪರ್ಶ ಆಯಿತು. ಗಂಧದ ಕಣ, ಸಣ್ಣ ಒಂದು ಗಂಧದ ಬಿಂದುವಿನ ಸಂಬಂಧ ಆಯಿತು, ಅಥವಾ ಅಗ್ನಿಕಣ, ಸಣ್ಣದೊಂದು ಅಗ್ನಿಕಣದ ಸಂಬಂಧ ಆಯಿತು. ವಿಷಯೇಂದ್ರಿಯ ಸಂಬಂಧ ಆಯಿತೋ ಇಲ್ಲೋ? ಆವಾಗ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಬಂಧ ಆಯಿತು. ತ್ವಗೇಂದ್ರಿಯಕ್ಕೂ ಅಗ್ನಿಕಣ ಆ ವಿಷಯಕ್ಕೂ ಸಂಬಂಧ ಆಯಿತು. ಆತ್ಮ ಮನಸ್ಸು ಸಂಬಂಧ ಅಂತೂ ಇದ್ದೇ ಇದೆ. ಆತ್ಮ ಮಲಗಿರ್ತಾನೆ, ಮನಸ್ಸು ಆತ್ಮನಿಗೆ ಸಂಬಂಧ ಇದ್ದೇ ಇರ್ತದೆ. ಅಂಥ ಆತ್ಮನಿಗೆ ಸನ್ನಿಕೃಷ್ಟವಾದದ್ದು ತ್ವಗೇಂದ್ರಿಯ. ಆ ತ್ವಗೇಂದ್ರಿಯಕ್ಕೆ ಅಗ್ನಿಕಣದ ಸಂಬಂಧ ಆಯಿತು. ಆದರೆ ಆ ಅಗ್ನಿಕಣದ ಅನುಭವ ಬಂದು ಸುಖ ದುಃಖ ಏನಾದರೂ ಆಗ್ತದೋ ಅವನಿಗೆ? ಆವಾಗ ಮಲಗಿದಾಗ ಆಗೋದಿಲ್ಲ. ಸಣ್ಣ ಅಗ್ನಿಕಣದ ಸಂಬಂಧ ಆದರೆ ಅದರದ್ದು ಅನುಭವ ಬರ್ತದ? ಅದರಿಂದ ಸುಖ ದುಃಖ ಬರ್ತದ? ಇಲ್ಲ. ಆದ್ದರಿಂದ ಸುಖ ದುಃಖದತ್ವ ಅಂತನ್ನೋದು ಅನಿತ್ಯ. ಯಾವಾಗಲೂ ಮಾತ್ರಾ ಸ್ಪರ್ಶ ಇದ್ರೂ ಕೂಡ ಸುಪ್ತಿ ಕಾಲದಲ್ಲಿ ಮಲಗಿದಾಗ ಮಾತ್ರಾ ಸ್ಪರ್ಶ ಇರ್ತದೆ, ಅಂದರೆ ವಿಷಯೇಂದ್ರಿಯ ಸಂಬಂಧ ಇರ್ತದೆ, ಆದರೆ ಸುಖ ದುಃಖ ಕಾರಣ ಆಗೋದಿಲ್ಲ ಅದು. ಆದ್ದರಿಂದ ಮತ್ತೆ ಯಾವಾಗ ಆಗ್ತದೆ? ಅಭಿಮಾನ ಇದ್ದಾಗ ಆಗ್ತದೆ. ಮಲಗಿದಾಗ ಅವನಿಗೆ ಅಭಿಮಾನ ಇರೋದಿಲ್ಲ ದೇಹದ ಮೇಲೆ, ಆದ್ದರಿಂದ ಸುಖ ದುಃಖಕ್ಕೆ ಕಾರಣ ಆಗೋದಿಲ್ಲ ಅದು. ಆದ್ದರಿಂದ ಅಭಿಮಾನ ಸಹಿತವಾದ ವಿಷಯೇಂದ್ರಿಯಗಳು ಸುಖ ದುಃಖ ಪ್ರದಗಳಾಗ್ತವೆ. ದುರ್ಯೋಧನನ್ನ ದ್ವೇಷದಿಂದ ನೋಡಿದರೆ ಮಾತ್ರ ದುಃಖ, ಭೀಷ್ಮಾಚಾರ್ಯನ ಸ್ನೇಹದಿಂದ ನೋಡಿದರೆ ಮಾತ್ರ ಸುಖ. ಅಲ್ಲಿವರೆಗೆ ಆಗೋದಿಲ್ಲ. ಇಲ್ದಿದ್ರೆ
ಆದ್ದರಿಂದ ತಾಂ ಸ್ಥಿತಿಕ್ಷಸ್ವ ಭಾರತ ಅಂದರೆ ಅಭಿಮಾನ ತ್ಯಾಗ ಮಾಡು. ಅಭಿಮಾನ ತ್ಯಾಗ ಮಾಡು ಅಂದರೆ ಈ ಸ್ನೇಹ, ವೈರ, ಈ ಅವಿವೇಕ, ಮಮತಾತಿಶಯ ನಿಮಿತ್ತಕವಾದ ಅವಿವೇಕ, ಇದನ್ನೆಲ್ಲ ತ್ಯಾಗ ಮಾಡಿ ಆ ವಿಷಯೇಂದ್ರಿಯ ಸಂಪರ್ಕ ಆದರೂ ಕೂಡ ಸುಖಾದಿಗಳು ಆಗದೇ ಇರುವಂತೆ ಮಾಡು. ಆದ್ದರಿಂದ ನೀನು ಅಭಿಮಾನ ಪರಿತ್ಯಾಗ ಮಾಡಿ ಆ ವಿಷಯೇಂದ್ರಿಯ ಸಂಪರ್ಕ ವಿಫಲವಾಗುವಂತೆ ಮಾಡು. ಇಷ್ಟು ತಾತ್ಪರ್ಯ.